ಜೈ ಹಿಂದ್. BSFನಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ 549 ವೇಕೆನ್ಸಿಗಳಿಗೆ ಕಾಲ್ಫರ್ನ ಮಾಡಿದ್ದಾರೆ. ಇದೇ ತಿಂಗಳು 27ರಿಂದ ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಮೋಡಲ್ಲಿ ನೀವು ಅಪ್ಲೈನ ಮಾಡಬಹುದು. ಮತ್ತೆ ಜನವರಿ 15ಕ್ಕೆ ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ ಆನ್ಲೈನಲ್ಲಿ ಅಪ್ಲಿಕೇಶನ್ನ ನೀವು ಅಪ್ಲೈ ಮಾಡೋದಕ್ಕೆ. ಹಾಗಾಗಿ ಯಾರು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ಲು ಮತ್ತೆ ಇಂಟರ್ ಸ್ಟೇಟ್ ಆಗಿರ್ಬೋದು, ಜೂನಿಯರ್ ನ್ಯಾಷನಲ್ ಆಗಿರ್ಬೋದು, ಯಾವುದೇ ಗೇಮ್ಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದರೆ BSFನ ಇದೊಂದು ವೇಕೆನ್ಸಿಗೆ ನೀವು ಅಪ್ಲೈ ಮಾಡಬಹುದು. ಅಥ್ಲೆಟಿಕ್ಸ್ ಆಗಿರ್ಬೋದು, ಕ್ರಾಸ್ ಕಂಟ್ರಿ ಆಗಿರ್ಬೋದು, ವಾಲಿಬಾಲು, ಮತ್ತು ಫುಟ್ಬಾಲು, ಹಾಕಿ, ಕಬಡ್ಡಿ, ನಮ್ಮ ಇಂಡಿಯಾದಲ್ಲಿ ಎಷ್ಟು ಗೇಮ್ಗಳಿದೆ ಎಲ್ಲ ಗೇಮ್ಗಳಲ್ಲಿ ನೀವು ಇಂಟರ್ ಯೂನಿವರ್ಸಿಟಿ ಕೂಡ ಆಗಿರ್ಬೋದು. ಯಾವ ಗೇಮ್ಗಳಿಗೆ ಅಂದ್ಬಿಟ್ಟು ನಾನು ಇವಾಗ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಮತ್ತು ಇದ್ರದ್ದು ಸ್ಯಾಲ್ರಿ ಎಷ್ಟಿರುತ್ತೆ, ಹೈಟು ವೆಯ್ಟ್ ಎಲ್ಲ ಎಷ್ಟಿರಬೇಕು, ರಿಟರ್ನ್ ಎಕ್ಸಾಮ್ ಇರುತ್ತಾ, ಮತ್ತು ಫಿಸಿಕಲ್ ಟೆಸ್ಟ್ಗಳೆಲ್ಲ ಹೇಗಿರುತ್ತೆ ಅಂತ, ಮತ್ತು ಮೆಡಿಕಲ್ ಟೆಸ್ಟ್ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ಡೀಟೇಲ್ನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಒಂದು ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ನಿಮಗೆ ಫುಲ್ಲು ಡೀಟೇಲ್ನ ನಾನು ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡ್ತಾ ಇದ್ದೀರಾ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂದರೆ BSF ಅಲ್ಲಿ 549 ವೇಕೆನ್ಸಿಗಳಿಗೆ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ವೇಕೆನ್ಸಿನ ಕರೆದಿದ್ದಾರೆ. 549 ವೇಕೆನ್ಸಿ. ಇದು ಜನರಲ್ ಡ್ಯೂಟಿಯಲ್ಲಿ ಬರುತ್ತೆ. ಮೇಲ್ ಮತ್ತು ಫಿಮೇಲು ಇಬ್ಬರು ಕೂಡ ಅಪ್ಲೈನ ಮಾಡಬಹುದು. ಅಪ್ಲಿಕೇಶನ್ ನಿಮಗೆ ಆನ್ಲೈನ್ ಮೋಡಲ್ಲಿ ಇರುತ್ತೆ. ಸ್ಟಾರ್ಟಿಂಗ್ ಡೇಟ್ ಬಂದು 27/12/2025ಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಲಾಸ್ಟ್ ಡೇಟು ನಿಮಗೆ ಜನವರಿ 15, 2026. ಡೇಟ್ ನೆನ್ಪಿಟ್ಕೊಳ್ಳಿ. ಜನವರಿ 15 ರಾತ್ರಿ 11:50 ನೀವು ಅಪ್ಲೈ ಮಾಡಬೇಕಾಗುತ್ತೆ. ಈಗ ಈ 549 ವೇಕೆನ್ಸಿಯಲ್ಲಿ ಮೇಲ್ ಕ್ಯಾಂಡಿಡೇಟ್ಗೆ ಯಾವ ಇವೆಂಟಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಗೆ ಯಾವ್ಯಾವ ಇವೆಂಟಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ನೋಡೋಣ. ಈಗ ಮೇಲ್ ಬಗ್ಗೆ ಮಾತಾಡೋದಾದರೆ ಮೇಲ್ ಇವೆಂಟ್ಸು ಮತ್ತು ಇಲ್ಲಿ ಮೇಲ್ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಮೊದಲನೇ ಗೇಮ್ ಬಂದುಬಿಟ್ಟು ಆರ್ಚರಿಗೆ ಮೇಲ್ಗೆ 2 ಕೊಟ್ಟಿದ್ದಾರೆ ವೇಕೆನ್ಸಿ. ಅದಾದಮೇಲೆ ಆರ್ಚರಿಯಲ್ಲಿ 2 ಇದೆ ನೋಡಿ, ರಿಕರ್ವ್ ಮತ್ತು ಕಾಂಪೌಂಡ್ ಅಂತ. ರಿಕರ್ವ್ಗೆ 2 ವೇಕೆನ್ಸಿನ ಕೊಟ್ಟಿದ್ದಾರೆ ಮತ್ತು ಕಾಂಪೌಂಡ್ಗೆ 1 ವೇಕೆನ್ಸಿ. ಅದಾದಮೇಲೆ ಅಥ್ಲೆಟಿಕ್ಸಲ್ಲಿ ನಿಮಗೆ 100 ಮೀಟರ್ಗೆ 2 ವೇಕೆನ್ಸಿ, 200 ಮೀಟರ್ಗೆ 2 ವೇಕೆನ್ಸಿ, 110 ಮೀಟರ್ ಹಡಲ್ಗೆ 5 ವೇಕೆನ್ಸಿ, 400 ಮೀಟರ್ ಹಡಲ್ಗೆ 2 ವೇಕೆನ್ಸಿ, 400 ಮೀಟ್ರ್ 3, 800 ಮೀಟ್ರಿಗೆ 2 ವೇಕೆನ್ಸಿ, 1500 ಮೀಟ್ರಿಗೆ 3 ವೇಕೆನ್ಸಿ, 3000 ಮೀಟರ್ ಸ್ಟಿಪಲ್ ಚೇಸ್ಗೆ 3 ವೇಕೆನ್ಸಿ, 5000 ಮೀಟರ್ ರನ್ನಿಂಗ್ 4 ವೇಕೆನ್ಸಿ, 10,000 ಮೀಟರ್ ರನ್ನಿಂಗು 3 ವೇಕೆನ್ಸಿ, 20 ಕಿಲೋಮೀಟರ್ ರೇಸ್ ವಾಕು 2 ವೇಕೆನ್ಸಿ, ಮ್ಯಾರಥಾನ್ ಅಂದರೆ 42 ಕಿಲೋಮೀಟರ್ ಇರುತ್ತೆ, ಮ್ಯಾರಥಾನ್ಗೆ 5 ವೇಕೆನ್ಸಿ, ಡೆಕಾತ್ಲಾನ್ ಅಂದರೆ 1 ವೇಕೆನ್ಸಿ. ಡೆಕಾತ್ಲಾನ್ ಅಂದರೆ 10 ಇವೆಂಟ್ ಇರುತ್ತೆ ಟೋಟಲ್. ನಿಮಗೆ ಯಾರ್ಯಾರು ಅಥ್ಲೆಟಿಕ್ಸಲ್ಲಿ ಇದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಡಿಸ್ಕಸ್ ಥ್ರೋ ಅಂದರೆ ಗುಂಡು ಎಸೆತ ಅಂತ ಹೇಳ್ತೀವಲ್ಲ, ಅದು 1 ವೇಕೆನ್ಸಿ, ಜಾವ್ಲಿನ್ ಥ್ರೋ 1 ವೇಕೆನ್ಸಿ, ಹ್ಯಾಮರ್ ಥ್ರೋಗೆ 2 ವೇಕೆನ್ಸಿ, ಪೋಲ್ ವಾಲ್ಟ್ 2 ವೇಕೆನ್ಸಿ, ಶಾರ್ಟ್ ಪುಟ್ಟು 3 ವೇಕೆನ್ಸಿ, ಹೈ ಜಂಪ್ 2, ಲಾಂಗ್ ಜಂಪು 2 ಮತ್ತು ಟ್ರಿಪಲ್ ಜಂಪ್ಗೆ 3 ವೇಕೆನ್ಸಿನ ಬಿಟ್ಟಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಇವೆಂಟ್ ಕ್ರಾಸ್ ಕಂಟ್ರಿ. ಅದರಲ್ಲಿ 10 ಕಿಲೋಮೀಟ್ರ್, 8 ಕಿಲೋಮೀಟ್ರ್, 6 ಕಿಲೋಮೀಟ್ರು 3 ಇವೆಂಟ್ಸ್ ಇರುತ್ತೆ. ಅದಕ್ಕೆ 10 ವೇಕೆನ್ಸಿನ ಬಿಟ್ಟಿದ್ದಾರೆ. ನೆಕ್ಸ್ಟ್ ಬಾಸ್ಕೆಟ್ಬಾಲ್ಗೆ 3 ವೇಕೆನ್ಸಿ, ಬ್ಯಾಡ್ಮಿಂಟನ್ಗೆ 3 ವೇಕೆನ್ಸಿ ಮತ್ತು ಬಾಕ್ಸಿಂಗು ನೆಕ್ಸ್ಟ್ ಇವೆಂಟ್ ಬಂದು ಬಾಕ್ಸಿಂಗಲ್ಲಿ ನೋಡಿ, ಇದರಲ್ಲಿ ವೆಯ್ಟ್ ಕ್ಯಾಟಗರಿ ಇರುತ್ತೆ. 65ರಿಂದ 70 kg ಕ್ಯಾಟಗರಿಯಲ್ಲಿ 2 ವೇಕೆನ್ಸಿ ಮತ್ತು 70ರಿಂದ 75 kg ಕ್ಯಾಟಗರಿಯಲ್ಲಿ 1 ವೇಕೆನ್ಸಿ, 75ರಿಂದ 80 kg ಕ್ಯಾಟಗರಿಯಲ್ಲಿ 1 ವೇಕೆನ್ಸಿ, 80ರಿಂದ 85 ಕ್ಯಾಟಗರಿಯಲ್ಲಿ 2 ವೇಕೆನ್ಸಿ, 85ರಿಂದ 90 kg ಕ್ಯಾಟಗರಿಯಲ್ಲಿ 2 ವೇಕೆನ್ಸಿ, 90 ಅಂದರೆ 90 kg ಅಂದರೆ 90 kgಗಿಂತ ಜಾಸ್ತಿ ಇರೋರಿಗೆ 2 ವೇಕೆನ್ಸಿ ಇದೆ. ನೆಕ್ಸ್ಟ್ ಇವೆಂಟ್ ಬಂದು ಸೈಕ್ಲಿಂಗು. ಇದರಲ್ಲಿ ರೋಡ್ ಇವೆಂಟು, ಟ್ರ್ಯಾಕ್ ಇವೆಂಟು ಅಂತ 2 ಇದೆ. ರೋಡ್ ಇವೆಂಟ್ಗೆ 3 ವೇಕೆನ್ಸಿನ ಬಿಟ್ಟಿದ್ದಾರೆ, ಟ್ರ್ಯಾಕ್ ಇವೆಂಟ್ಗೆ 4 ವೇಕೆನ್ಸಿನ ಬಿಟ್ಟಿದ್ದಾರೆ. ನೆಕ್ಸ್ಟ್ ಇವೆಂಟ್ ಬಂದು ಡೈವಿಂಗಿಗೆ 10 ಮೀಟರ್ ಹೈ ಬೋರ್ಡಿಂದ 2 ವೇಕೆನ್ಸಿ, 3 ಮೀಟರ್ ಸ್ಪ್ರಿಂಗ್ ಬೋರ್ಡ್ ಅಂದರೆ ಸ್ಪ್ರಿಂಗ್ ಬೋರ್ಡಿಂದ ಜಂಪ್ ಮಾಡೋದಕ್ಕೆ 1 ವೇಕೆನ್ಸಿ, 1 ಮೀಟರಿಂದ 2 ವೇಕೆನ್ಸಿನ ಬಿಟ್ಟಿದ್ದಾರೆ. ನೆಕ್ಸ್ಟು ಇವೆಂಟ್ ಬಂದು ಈಕ್ವಿಸ್ಟ್ರೈನ್ ಅಂತ. ಇದರಲ್ಲಿ ಡ್ರೆಸ್ಸೇಜ್, ಟೆಂಟ್ ಪೆಗ್ಗಿಂಗ್, ಶೋ ಜಂಪಿಂಗ್ ಇವೆಂಟ್ ಅಂತ ಇದೆ. ಇದಕ್ಕೆ 3 ವೇಕೆನ್ಸಿನ ಬಿಟ್ಟಿದ್ದಾರೆ. ಅದಾದಮೇಲೆ ಫೆನ್ಸಿಂಗಲ್ಲಿ ನೋಡಿ 1 AP1 ಸ್ಪೇರ್ 1 ಟೋಟಲ್ 3 ವೇಕೆನ್ಸಿನ ಬಿಟ್ಟಿದ್ದಾರೆ. ಫುಟ್ಬಾಲ್ಗೆ 4 ವೇಕೆನ್ಸಿನ ಬಿಟ್ಟಿದ್ದಾರೆ. ನೆಕ್ಸ್ಟ್ ಒನ್ನು ಜಿಮ್ನಾಸ್ಟಿಕಲ್ಲಿ 6 ವೇಕೆನ್ಸಿನ ಬಿಟ್ಟಿದ್ದಾರೆ. ಹ್ಯಾಂಡ್ಬಾಲಲ್ಲಿ 7 ವೇಕೆನ್ಸಿನ ಬಿಟ್ಟಿದ್ದಾರೆ. ಹಾಕಿ
4 ವೇಕೆನ್ಸಿನ ಬಿಟ್ಟಿದ್ದಾರೆ. ಕಬಡ್ಡಿಯಲ್ಲೂ 4 ವೇಕೆನ್ಸಿ ಬಿಟ್ಟಿದ್ದಾರೆ. ಜುಡೋ ಇದರಲ್ಲೂ ಕೂಡ ವೆಯ್ಟ್ ಕ್ಯಾಟಗರಿ ಬರುತ್ತೆ ನಿಮಗೆ. ಇಲ್ಲಿ 60 kg 2 ವೇಕೆನ್ಸಿ, 66 kg 1 ವೇಕೆನ್ಸಿ, 81 kg 1 ವೇಕೆನ್ಸಿ, 90 kg 2 ವೇಕೆನ್ಸಿ, 81ರಿಂದ ಕೆಳಗಡೆ ಇರೋರಿಗೆ 1 ವೇಕೆನ್ಸಿ, ಅಂಡರ್ 100 ಅಂತ ಇದೆ ನೋಡಿ, ಇದರ 2 ವೇಕೆನ್ಸಿ, 100+ kg 1 ವೇಕೆನ್ಸಿ. ಟೋಟಲ್ ನಿಮಗೆ 10 ವೇಕೆನ್ಸಿನ ಜುಡೋ ಗೇಮ್ ಅವ್ರಿಗೆ ಬಿಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಕರಾಟೆಯಲ್ಲೂ ಕೂಡ ಅಷ್ಟೇ ವೆಯ್ಟೇಜ್ ಇದೆ. ನಿಮಗೆ ವೆಯ್ಟ್ ಕ್ಯಾಟಗರಿ ಮೇಲೆ 12 ವೇಕೆನ್ಸಿನ ಬಿಟ್ಟಿದ್ದಾರೆ ಬೇರೆ ಬೇರೆ ಕ್ಯಾಟಗರಿ ಅವ್ರಿಗೆ. ಇದರಲ್ಲಿ ನೋಡ್ತಾ ಇರ್ಬೋದು ನೀವು. ಅದಾದಮೇಲೆ ನೆಕ್ಸ್ಟ್ ಒನ್ನು ಸೆಪಾಕ್ ಟಕ್ರಾವ್ ಅಂದ್ಬಿಟ್ಟು ಇದರಲ್ಲಿ 10 ವೇಕೆನ್ಸಿನ ಬಿಟ್ಟಿದ್ದಾರೆ. ನೆಕ್ಸ್ಟ್ ಒನ್ನು ಸ್ವಿಮ್ಮಿಂಗಲ್ಲಿ ನೋಡಿ ಬೇರೆ ಬೇರೆ ಕ್ಯಾಟಗರಿ ಇದೆ. ಫ್ರೀ ಸ್ಟೈಲ್ 400 ಮೀಟರು, ಫ್ರೀ ಸ್ಟೈಲ್ 800 ಮೀಟರು, ಬಟರ್ಫ್ಲೈ 50 ಮೀಟರ್, 100 ಮೀಟರ್, 200 ಮೀಟರು, ಬ್ಯಾಕ್ ಸ್ಟ್ರೋಕ್ ಇದೆ, ಬ್ರೆಸ್ಟ್ ಸ್ಟ್ರೋಕ್ ಇದೆ, ಇಂಡಿವಿಜುವಲ್ ಮೆಡಲ್ ಅಂತ ಇದೆ, 25 ಮೀಟರ್ ಇದೆ. ಈ ರೀತಿ ಬೇರೆ ಬೇರೆ ಇವೆಂಟ್ಗಳಿದೆ. ಸೊ ನಿಮಗೆ ಇದರಲ್ಲಿ 17 ಒಂದು ವೇಕೆನ್ಸಿನ ಸ್ವಿಮ್ಮಿಂಗ್ ಅವ್ರಿಗೆ ಬಿಟ್ಟಿದ್ದಾರೆ. ನೆಕ್ಸ್ಟ್ ಒನ್ನು ಶೂಟಿಂಗಲ್ಲಿ 25 ಮೀಟರ್ ಪಿಸ್ಟಲ್ ಫೈರಿಂಗು, 25 ಮೀಟರ್ ರ್ಯಾಪಿಡ್ ಫೈರು ಪಿಸ್ಟಲು, 10 ಮೀಟರ್ ಏರ್ ರೈಫಲು, ಇದು 3ರಿಂದ ನಿಮಗೆ 5 ವೇಕೆನ್ಸಿನ ಬಿಟ್ಟಿದ್ದಾರೆ. ಇದು ಶೂಟಿಂಗ್ ಅವರಿಗೆ. ನೆಕ್ಸ್ಟ್ ಒನ್ನು ಟೇಬಲ್ ಟೆನ್ನಿಸ್ಗೆ 2 ವೇಕೆನ್ಸಿನ ಬಿಟ್ಟಿದ್ದಾರೆ. ಅದಾದಮೇಲೆ ಟೆಕ್ವಾಂಡೋಗೆ ಇದರಲ್ಲೂ ಕೂಡ ವೆಯ್ಟ್ ಕ್ಯಾಟಗರಿ ಬಂದಿದೆ. ವೆಯ್ಟ್ ಕ್ಯಾಟಗರಿ ಅವರಿಗೆ ಇಲ್ಲಿ ಕೊಟ್ಟಿದ್ದಾರೆ. ಟೋಟಲ್ 4 ವೇಕೆನ್ಸಿನ ಬಿಟ್ಟಿದ್ದಾರೆ. ಅದಾದಮೇಲೆ ವಾಲಿಬಾಲಲ್ಲೂ ಕೂಡ 14 ವೇಕೆನ್ಸಿನ ಬಿಟ್ಟಿದ್ದಾರೆ. ಮತ್ತು ವಾಟರ್ ಪೋಲೋಗೆ 2 ವೇಕೆನ್ಸಿನ ಬಿಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಬಂದು ನೋಡಿ ವೆಯ್ಟ್ ಲಿಫ್ಟಿಂಗು, ಇದರಲ್ಲೂ ಕೂಡ ಒಂದು ವೆಯ್ಟ್ ಕ್ಯಾಟಗರಿ ಇದೆ. ನೋಡಿ 55 kg 2, 61 kg 2, 67 kg 2, 73 kg 2 ಈ ರೀತಿ ಕೊಟ್ಟಿದ್ದಾರೆ. ಟೋಟಲ್ 14 ವೇಕೆನ್ಸಿನ ವೆಯ್ಟ್ ಲಿಫ್ಟಿಂಗ್ ಬಿಟ್ಟಿದ್ದಾರೆ. ನೆಕ್ಸ್ಟ್ ಒಂದು ರೆಸ್ಲಿಂಗು, ಇದರಲ್ಲೂ ಕೂಡ ವೆಯ್ಟ್ ಕ್ಯಾಟಗರಿ ಇದೆ. ಇದರಲ್ಲೂ ಕೂಡ 17 ವೇಕೆನ್ಸಿನ ಬಿಟ್ಟಿದ್ದಾರೆ. ನೆಕ್ಸ್ಟ್ ಒಂದು ರೆಸ್ಲಿಂಗಲ್ಲಿ ನಿಮಗೆ 20 ವೇಕೆನ್ಸಿನ ಬಿಟ್ಟಿದ್ದಾರೆ. ನೆಕ್ಸ್ಟ್ ವಾಟರ್ ಸ್ಪೋರ್ಟ್ಸು ಇದರಲ್ಲಿ 10 ವೇಕೆನ್ಸಿನ ಬಿಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಉಷು ಕೂಡ 11 ವೇಕೆನ್ಸಿನ ಬಿಟ್ಟಿದ್ದಾರೆ. ಇದಾದಮೇಲೆ ಲಾಸ್ಟು ಯೋಗಗೆ ನೋಡಿ ಇಲ್ಲಿ ಇದರಲ್ಲೂ ಕೂಡ 3 ಥರ ಇದೆ. ಟೋಟಲು 6 ವೇಕೆನ್ಸಿನ ಬಿಟ್ಟಿದ್ದಾರೆ. 100+ kg ಆರ್ಟಿಸ್ಟಿಕ್ಕು, ಟ್ರೆಡಿಷ್ನಲ್ ಅಂದ್ಬಿಟ್ಟು 1 ವೇಕೆನ್ಸಿ, 3 ವೇಕೆನ್ಸಿ, ಇದಕ್ಕೂ 3 ವೇಕೆನ್ಸಿ, ಟೋಟಲ್ 6 ವೇಕೆನ್ಸಿನ ಬಿಟ್ಟಿದ್ದಾರೆ. ಇದಿಷ್ಟು ಮೇಲ್ ಕ್ಯಾಂಡಿಡೇಟ್ಸ್ ಬಗ್ಗೆ ಆಯಿತು. ಈಗ ಫೀಮೇಲ್ ಇವೆಂಟ್ ಮತ್ತು ಫೀಮೇಲ್ ವೇಕೆನ್ಸಿ ಮತ್ತು ಟೋಟಲ್ ಎಷ್ಟು ವೇಕೆನ್ಸಿನ ಬಿಟ್ಟಿದ್ದಾರೆ ಅಂತ ಮಾತಾಡೋಣ. ಮೊದಲನೇದಾಗಿ ನಿಮಗೆ ಆರ್ಚರಿಯಲ್ಲಿ 3 ವೇಕೆನ್ಸಿನ ಬಿಟ್ಟಿದ್ದಾರೆ. ಅಥ್ಲೆಟಿಕ್ಸಲ್ಲಿ 50 ವೇಕೆನ್ಸಿನ ಬಿಟ್ಟಿದ್ದಾರೆ. ಇಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ ನೋಡಿ, ಯಾವ್ಯಾವ ಇವೆಂಟ್ಗೆ ಎಷ್ಟೆಷ್ಟು ಅಂತ ಇಲ್ಲಿ ನೀವು ನೋಡ್ಕೊಳ್ಳಿ. ವಿಡಿಯೋ ತುಂಬ ಲೆಂತ್ ಆಗುತ್ತೆ, ಹಾಗಾಗಿ ನಾನು ಶಾರ್ಟ್ ಕಟ್ಟಲ್ಲಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಒನ್ ಕ್ರಾಸ್ ಕಂಟ್ರಿಗೆ ಇಲ್ಲಿ 11 ವೇಕೆನ್ಸಿನ ಬಿಟ್ಟಿದ್ದಾರೆ. ಅದಾದಮೇಲೆ ಬಾಸ್ಕೆಟ್ಬಾಲ್ಗೆ 17 ವೇಕೆನ್ಸಿ ಬಿಟ್ಟಿದ್ದಾರೆ. ಬ್ಯಾಡ್ಮಿಂಟನ್ಗೆ 5 ವೇಕೆನ್ಸಿನ ಬಿಟ್ಟಿದ್ದಾರೆ. ಬಾಕ್ಸಿಂಗು ಇಲ್ಲಿ ಕೂಡ ನೋಡ್ತಾ ಇರ್ಬೋದು ನೀವು, ವೆಯ್ಟ್ ಕ್ಯಾಟಗರಿ ಇದೆ. ಬಾಕ್ಸಿಂಗಿಗೆ 20 ವೇಕೆನ್ಸಿನ ಬಿಟ್ಟಿದ್ದಾರೆ. ನೆಕ್ಸ್ಟ್ ಒನ್ನು ಸೈಕ್ಲಿಂಗಿಗೆ 9 ವೇಕೆನ್ಸಿ ಬಿಟ್ಟಿದ್ದಾರೆ. ಡೈವಿಂಗಿಗೆ 3 ವೇಕೆನ್ಸಿನ ಬಿಟ್ಟಿದ್ದಾರೆ. ನೆಕ್ಸ್ಟು ಈಕ್ವಿಸ್ಟ್ರೈನ್ಗೆ ಯಾವುದೇ ವೇಕೆನ್ಸಿ ಇಲ್ಲ. ನೆಕ್ಸ್ಟ್ ಫೆನ್ಸಿಂಗಿಗೆ 5 ವೇಕೆನ್ಸಿ. ಫುಟ್ಬಾಲ್ಗೆ 17 ವೇಕೆನ್ಸಿ. ಜಿಮ್ನಾಸ್ಟಿಕ್ಕಿಗೆ 6 ವೇಕೆನ್ಸಿ. ಹ್ಯಾಂಡ್ಬಾಲು 8 ವೇಕೆನ್ಸಿ. ಹಾಕಿ 6 ವೇಕೆನ್ಸಿ. ಕಬಡ್ಡಿ 4 ವೇಕೆನ್ಸಿ. ಜುಡೋ 11 ವೇಕೆನ್ಸಿ. ಕರಾಟೆ 3 ವೇಕೆನ್ಸಿ. ಸ್ಪೀಕ್ ಟಾರಕು 8 ವೇಕೆನ್ಸಿ. ಸ್ವಿಮ್ಮಿಂಗು 14 ವೇಕೆನ್ಸಿ. ಶೂಟಿಂಗು 3 ವೇಕೆನ್ಸಿ. ಟೇಬಲ್ ಟೆನ್ನಿಸು 2 ವೇಕೆನ್ಸಿ. ಟೆಕ್ವಾಂಡೋ 10 ವೇಕೆನ್ಸಿ. ವಾಲಿಬಾಲು 15 ವೇಕೆನ್ಸಿ. ವಾಟರ್ ಪೋಲೋ 2 ವೇಕೆನ್ಸಿ. ವೆಯ್ಟ್ ಲಿಫ್ಟಿಂಗು ನೋಡಿ, ಇಲ್ಲಿ ವೆಯ್ಟ್ ಕ್ಯಾಟಗರಿ ಇದೆ, 10 ವೇಕೆನ್ಸಿ. ಮತ್ತು ರೆಸ್ಲಿಂಗು ಇದರಲ್ಲೂ ಕೂಡ ವೆಯ್ಟ್ ಕ್ಯಾಟಗರಿ ಇದೆ, 14 ವೇಕೆನ್ಸಿ. ಮತ್ತು ರೆಸ್ಲಿಂಗಲ್ಲಿ 2 ಥರ ಇದೆ, ಒಂದು ಫ್ರೀ ಸ್ಟೈಲು ಮತ್ತು ಒಂದು GR ಅಂತ. GRಗೆ ಯಾವುದೂ ಇಲ್ಲಿ ವೇಕೆನ್ಸಿನ ಕೊಟ್ಟಿಲ್ಲ ಫೀಮೇಲ್ಗೆ. ಮತ್ತು ವಾಟರ್ ಸ್ಪೋರ್ಟ್ಸು 8 ವೇಕೆನ್ಸಿ. ನೆಕ್ಸ್ಟ್ ಒನ್ ಉಷು, ಇದರಲ್ಲೂ ವೆಯ್ಟ್ ಕ್ಯಾಟಗರಿ ಇದೆ, 4 ವೇಕೆನ್ಸಿ. ಮತ್ತು ಲಾಸ್ಟ್ ಒನ್ ಬಂದು ಯೋಗಗೆ ಇಲ್ಲಿ 2+2 ಟೋಟಲ್ 4 ವೇಕೆನ್ಸಿ ಕೊಟ್ಟಿದ್ದಾರೆ. ಈಗ ಓವರಾಲು ಮೇಲ್ ಕ್ಯಾಂಡಿಡೇಟ್ಗೆ 277 ವೇಕೆನ್ಸಿ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಗೆ 272 ವೇಕೆನ್ಸಿ. ಟೋಟಲು 549 ವೇಕೆನ್ಸಿನ ಆಲ್ ಓವರ್ ಇಂಡಿಯಾಗೆ ಬಿಟ್ಟಿದ್ದಾರೆ. ಯಾರ್ಯಾರು ಸ್ಪೋರ್ಟ್ಸಲ್ಲಿ ಅಚೀವ್ಮೆಂಟ್ನ ಮಾಡಿದ್ದೀರಾ ಅವರು ನೀವು ಈ ಫಾರ್ಮ್ನ ಫಿಲ್ ಮಾಡ್ಬೋದು. ಫಾರ್ಮ್ ಫಿಲ್ ಮಾಡೋದಕ್ಕೆ ನೀವು ಇಲ್ಲಿ ಕಾಣ್ತಾ ಇದೆ ನೋಡಿ, https recruit.bsf.gov.in
ಈ ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬಹುದು. ಈಗ ಪೇ ಸ್ಕೇಲ್ ಮತ್ತು ಅಲೋವೆನ್ಸಸ್ ಬಗ್ಗೆ ಮಾತಾಡೋದಾದರೆ ನಿಮಗೆ ಸೆವೆಂತ್ ಪೇ ಕಮಿಷನ್ ಪ್ರಕಾರ ಲೆವೆಲ್ 3 ಪೇ ಸಿಗುತ್ತೆ. ಇದರಲ್ಲಿ ನಿಮಗೆ ಬೇಸಿಕ್ ಪೇ ಬಂದು 21,700ರಿಂದ 69,100 ರೂಪಾಯಿ ನಿಮಗೆ ಸಿಗುತ್ತೆ. ಇದ್ರ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಅಲೌನ್ಸಸ್ಸು, HRA, TPT, DA, ರೇಷನ್ ಮನಿ ಅಂದ್ಬಿಟ್ಟು ಇನ್ನೂ ಸುಮಾರು ಅಲೌನ್ಸ್ಗಳಿದೆ. ಅದೆಲ್ಲ ಸೇರಿ ನಿಮಗೆ 30,000 to 35,000 ನಿಮಗೆ ಸ್ಟಾರ್ಟಿಂಗಲ್ಲಿ ಸಿಗುತ್ತೆ. ಆಮೇಲೆ ಹೋಗ್ತಾ ನಿಮಗೆ ರೈಸ್ ಆಗುತ್ತೆ. ಮತ್ತು ಇವಾಗ ಏನು 8th ಪೇ ಕಮಿಷನ್ದು ಚರ್ಚೆ ನಡೀತಾ ಇದೆ. ಜನವರಿ 1ರಿಂದ ನಿಮಗೆ 8th ಪೇ ಕಮಿಷನ್ ಸ್ಟಾರ್ಟ್ ಆದರೆ ನಿಮ್ಮ ಸ್ಯಾಲ್ರಿ 50,000 ಕ್ರಾಸ್ ಆಗುತ್ತೆ. ಈಗ ಎಲಿಜಿಬಿಲಿಟಿ ಕಂಡೀಷನ್ ಫಾರ್ ದ ಪೋಸ್ಟ್ ಏರಿಯಾ ಆ್ಯಸ್ ಅಂಡರ್. ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದರೆ ಇದ್ರದ್ದು ರ್ಯಾಂಕ್ ಬಂದು ಕಾನ್ಸ್ಟೇಬಲ್ GD. ಏಜ್ ಕ್ರಿಟೇರಿಯಾ ಬಂದು 18ರಿಂದ 23 ವರ್ಷ ಆಗಿರಬೇಕು. ಮತ್ತು ನೀವು 10th ಪಾಸ್ ಆಗಿದ್ದರೆ ಸಾಕು. ಇದಕ್ಕೆ ಬೇರೆ ಏನು ಅವಶ್ಯಕತೆ ಇಲ್ಲ. PUC ಕೂಡ ಅವಶ್ಯಕತೆ ಇಲ್ಲ. ನೀವು 10th ಜಸ್ಟ್ ಪಾಸ್ ಆಗಿದ್ದರೂ ಸಾಕು. ಈಗ ಸ್ಪೋರ್ಟ್ಸಲ್ಲಿ ನೀವು ಏನೇನು ಅಚೀವ್ಮೆಂಟ್ ಮಾಡಿರಬೇಕು ಅಂತ ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ, ಓದಿ ಅರ್ಥ ಮಾಡ್ಕೊಳ್ಳಿ. ನಾನು ಕೂಡ ಹೇಳ್ತೀನಿ. ಇಂಡಿವಿಜುವಲ್ ಈವೆಂಟ್ ಅಂದರೆ ಅಥ್ಲೆಟಿಕ್ಸಲ್ಲೆಲ್ಲ ಇಂಡಿವಿಜುವಲ್ ಇವೆಂಟ್ ಅಲ್ವ ಇರೋದು. ಕ್ರಾಸ್ ಕಂಟ್ರಿ ಅಥ್ಲೆಟಿಕ್ಸಲ್ಲಿ ಇಂಡಿವಿಜುವಲ್ ಇವೆಂಟ್ ಆಯಿತು. ಅದರಲ್ಲಿ ನೀವು ಇಂಟರ್ನ್ಯಾಷನಲ್ ಅಥವಾ ನ್ಯಾಷನಲ್ ಇವೆಂಟ್ಸ್ಗಳಲ್ಲಿ ನೀವು ಪಾಲ್ಗೊಂಡಿರಬೇಕು ಅಥವಾ ಮೆಡಲ್ನ ಗೆದ್ದಿರಬೇಕು. ಅಂಥವರು ನೀವು ಈ ಸ್ಪೋರ್ಟ್ಸ್ ಕೋಟಾದಲ್ಲಿ ಅಪ್ಲೈನ ಮಾಡಬಹುದು. ಇಲ್ಲಿ ಕೊಟ್ಟಿದ್ರೆ ನೋಡಿ, ದ ಸ್ಪೋರ್ಟ್ಸ್ ಮ್ಯಾನ್ ಹೂ ಹ್ಯಾವ್ ಪಾರ್ಟಿಸಿಪೇಟೆಡ್ ಆರ್ ಓನ್ ಮೆಡಲ್ಸ್ ಇನ್ ಎನಿ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಟೂರ್ನಮೆಂಟ್ ಕಾಂಪಿಟೇಷನ್ ಚಾಂಪಿಯನ್ಶಿಪ್ ಹೆಲ್ಡ್ ಬಿಟ್ವೀನ್ 15/1/2024 to 15/1/2026 as member of the Indian contingent conducted recognized by the International Sports of Federation of Concerned Sports which duly affiliated recognized by International Olympic Committee ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್, ಮಿನಿಸ್ಟ್ರಿ, ಯೂತ್ ಅಫೇರ್ಸ್, ಸ್ಪೋರ್ಟ್ಸ್ ಡ್ಯೂರಿಂಗ್ ಲಾಸ್ಟ್ 2 years ಫ್ರಮ್ ದ ಕ್ಲೋಸಿಂಗ್ ಡೇಟ್ ಅಡ್ವರ್ಟೈಸ್ಮೆಂಟ್ ಅಂತ ಕೊಡ್ತಾ ಇದ್ದಾರೆ. ಇದರ ಅರ್ಥ ಏನಂದರೆ, ನೀವು ಇಂಟರ್ನ್ಯಾಷನಲ್ ಏನೇ ಒಂದು ಕಾಮನ್ವೆಲ್ತ್ ಆಯಿತು, ಏಷ್ಯನ್ ಗೇಮ್ಸ್ ಆಯಿತು, ಒಲಿಂಪಿಕ್ಸ್ ಆಯಿತು, ಇದರಲ್ಲಿ ಯಾವುದಾದ್ರು ನೀವು ಪಾರ್ಟಿಸಿಪೇಟ್ ಮಾಡಿದರೆ, ಇಂಡಿಯಾನ ಪ್ರತಿನಿಧಿಸಿದರೆ ಅಥವಾ ಪಾರ್ಟಿಸಿಪೇಟ್ ಮಾಡಿದರೂ ನಿಮಗೆ ಈ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಒನ್ ನಿಮಗೆ ಇಲ್ಲಿ ನೋಡಿ, ನ್ಯಾಷನಲ್ ಇವೆಂಟ್ ಕೂಡ ಕೇಳ್ತಾ ಇದ್ದಾರೆ. ನ್ಯಾಷನಲ್ ಇವೆಂಟಲ್ಲಿ ನೀವು ನ್ಯಾಷನಲ್ ಗೇಮ್ಸ್ ಆಗಿರ್ಬೋದು, ಸೀನಿಯರ್ ನ್ಯಾಷನಲ್ ಆಗಿರ್ಬೋದು, ನ್ಯಾಷನಲ್ ಓಪನ್ ಚಾಂಪಿಯನ್ಶಿಪ್ ಆಗಿರ್ಬೋದು, ಯೂತ್ ಅಥವಾ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಆಗಿರ್ಬೋದು. ಇದಿಷ್ಟು ನೀವು ಪಾರ್ಟಿಸಿಪೇಟ್ ಮಾಡಿದರೆ ಏನೋ ಒಂದು ಡೇಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, 15/1/2024 ಮತ್ತು 15/1/2026. ಈ ಡೇಟ್ ಒಳಗಡೆ ನೀವು ನ್ಯಾಷನಲ್ ಲೆವೆಲು, ಜೂನಿಯರ್ ನ್ಯಾಷನಲ್ಲು, ಇಂಟರ್ ಸ್ಟೇಟು, ಫೆಡರೇಷನ್ ಕಪ್ಪು, ಈ ರೀತಿ ಗೇಮ್ಸ್ಗಳಲ್ಲಿ ಇಂಡಿಯಾ ಲೆವೆಲಲ್ಲಿ ನೀವು ಪಾರ್ಟಿಸಿಪೇಟ್ ಅಥವಾ ಮೆಡಲ್ನ ಗೆದ್ದಿದ್ರೆ ಅಂಥವರು ಕೂಡ ಇದರಲ್ಲಿ ನೀವು ಆನ್ಲೈನ್ ಅಪ್ಲೈನ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಟೀಮ್ ಇವೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ವಾಲಿಬಾಲು, ಕಬಡ್ಡಿ ಮತ್ತು ಹಾಕಿ, ಫುಟ್ಬಾಲು, ಏನೋ ಒಂದು ಟೀಮ್ ಇವೆಂಟ್ ಗೇಮ್ಗಳಿದೆ, ಬಾಸ್ಕೆಟ್ಬಾಲ್ ಆಯಿತು. ಇದಕ್ಕೆಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದಕ್ಕೂ ಅಷ್ಟೇ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಲು ಮತ್ತು ಇಲ್ಲಿ ನೋಡಿ ಇಂಟರ್ನ್ಯಾಷನಲ್ ಲೆವೆಲ್ ಮತ್ತು ನ್ಯಾಷನಲ್ ಲೆವೆಲಲ್ಲಿ ನೀವು ಪಾರ್ಟಿಸಿಪೇಟ್ ಅಥವಾ ಮೆಡಲ್ನ ಗೆದ್ದಿದ್ರೆ ನೀವು ಅಪ್ಲೈ ಮಾಡ್ಬೋದು. ಅದಕ್ಕೊಂದು ಡೇಟ್ನ ಕೊಟ್ಟಿದ್ದಾರೆ ನೋಡಿ, 15/1/2024 ಮತ್ತು 15/1/2026. ಈ ಡೇಟ್ ಪೀರಿಯಡ್ನ ಒಳಗಡೆ ಇರಬೇಕು. ಮತ್ತು ನ್ಯಾಷನಲ್ ಲೆವೆಲ್ಗೂ ಅಷ್ಟೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಇವೆರಡು ಡೇಟ್ ಪೀರಿಯಡ್ ಒಳಗಡೆ ಇದ್ದರೆ ನೀವು ಟೀಮ್ ಗೇಮ್ಸ್ ಅವರು ಕೂಡ ಈ ಒಂದು ಪೋಸ್ಟ್ಗೆ ಅಪ್ಲೈನ ಮಾಡಬಹುದು. ಮತ್ತು ಇಲ್ಲಿ ನೀವು ಯಾವ್ಯಾವ ಕಾಂಪಿಟೇಷನಲ್ಲಿ ಮೆಡಲ್ ಗೆದ್ದಿದ್ರೆ ಎಷ್ಟು ಮಾರ್ಕ್ಸ್ ನಿಮಗೆ ಕೊಡ್ತಾರೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಒಲಿಂಪಿಕ್ ಗೇಮ್ಸು, ಸಮ್ಮರ್ ವಿಂಟರ್ಸಲ್ಲಿ ನೀವು ಏನಾದರೂ ಪಾರ್ಟಿಸಿಪೇಟ್ ಮಾಡಿ ಗೋಲ್ಡ್ ಗೆದ್ದಿದ್ರೆ 100 ಮಾರ್ಕ್ಸು, ಸಿಲ್ವರ್ ಇದ್ದರೆ 96, ಬ್ರೌನ್ಸ್ ಇದ್ದರೆ 92, ನೀವು ಜಸ್ಟ್ ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ನಿಮಗೆ 80 ಮಾರ್ಕ್ಸ್ನ ಕೊಡ್ತಾರೆ. ಅದೇ ರೀತಿ ಎಲ್ಲ ಗೇಮ್ಸಲ್ಲೂ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಎಲ್ಲ ಮಾರ್ಕ್ಸು, ಮೆಡಲ್ ವೈಸ್ ಮಾರ್ಕ್ಸ್ ಮತ್ತು ಪಾರ್ಟಿಸಿಪೇಟ್ ವೈಸು ಮಾರ್ಕ್ಸ್ನ ಕೊಟ್ಟಿದ್ದಾರೆ. ನಾನು ನಿಮಗೆ ಎಲ್ಲ ಡೀಟೇಲಾಗಿ ಹೇಳ್ತಾ ಕೂತ್ಕೊಂಡ್ರೆ ತುಂಬ ಲೆಂತ್ ಆಗುತ್ತೆ, ವಿಡಿಯೋ ನೋಡೋದಕ್ಕೂ ನಿಮಗೆ ಬೇಜಾರಾಗುತ್ತೆ. ಹಾಗಾಗಿ ನಾನು ಶಾರ್ಟಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ಪ್ರತಿಯೊಂದು ಗೇಮ್ಸ್ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಮೆಡಲ್ ವೈಸು, ಪಾರ್ಟಿಸಿಪೇಟ್ ವೈಸು ನಿಮಗೆ ಕೊಟ್ಟಿದ್ದಾರೆ. ನೀವು ಇಲ್ಲಿ ವಿಡಿಯೋನ ಹೋಲ್ಡ್ ಮಾಡ್ಕೊಂಡಿದ್ದನ್ನೆಲ್ಲ ನೋಡ್ಬೋದು ನೀವು. ಇಲ್ಲಿ ಅವರು ಸೆಲೆಕ್ಷನ್ ಮಾಡುವಾಗ ಫಸ್ಟ್ ಪ್ರಿಫರೆನ್ಸ್ ಮತ್ತು ಸೆಕೆಂಡ್ ಪ್ರಿಫರೆನ್ಸ್ ಅಂತ ಕೊಡ್ತಾ ಇದ್ದಾರೆ. ಯಾರಿಗೆ ಅವರು ಫಸ್ಟ್ ಪ್ರಿಫರ್ ಮಾಡ್ತಾರೆ ಅಂದರೆ, ಕ್ಯಾಂಡಿಡೇಟ್ ಹೂ ಹ್ಯಾವ್ ರೆಪ್ರೆಸೆಂಟೆಡ್ ದ ಕಂಟ್ರಿ ಓನ್ ಮೆಡಲ್ಸ್ ಇನ್ ಆರ್ಡರ್ ದೇರ್ ಪ್ರಿಯಾರಿಟಿ. ಅಂದರೆ ಯಾರು ಮೆಡಲ್ನ ಗೆದ್ದಿರ್ತಾರೆ,
ಇವಾಗ ಹೈಟ್ ಬಗ್ಗೆ ಮಾತಾಡೋದಾದರೆ ಮೇಲ್ ಕ್ಯಾಂಡಿಡೇಟ್ಸ್ಗೆ 170 ಸೆಂಟಿಮೀಟ್ರು, ಫೀಮೇಲ್ಗೆ 157 ಸೆಂಟಿಮೀಟ್ರ್ ಇದೆ. ಮತ್ತು ST ಕ್ಯಾಂಡಿಡೇಟ್ಸ್ಗೆ ಒಂದು ಹೈಟ್ನ ಕನ್ಸೆಷನ್ ಕೊಟ್ಟಿದ್ದಾರೆ, ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಮೇಲ್ಗೆ 162 ಸೆಂಟಿಮೀಟ್ರ್ ಬೇಕು ಮತ್ತು ಫೀಮೇಲ್ಗೆ 150 ಸೆಂಟಿಮೀಟ್ರ್ ಇದ್ದರೆ ಸಾಕು. ಮತ್ತು ಏನೊಂದು ಮರಾಠ ಕ್ಯಾಂಡಿಡೇಟ್ಸ್ ಇದ್ದಾರೆ, ಕರ್ನಾಟಕ ಮರಾಠಾಸು, ಅವರಿಗೆ ಮೇಲ್ಗೆ 165, ಫೀಮೇಲ್ಗೆ 155 ಸೆಂಟಿಮೀಟ್ರ್ ಹೈಟ್ ಬೇಕಾಗುತ್ತೆ. ನೆಕ್ಸ್ಟು ಚೆಸ್ಟ್ ಬಂದುಬಿಟ್ಟು 80 ಸೆಂಟಿಮೀಟ್ರ್ ಬೇಕು. ಎಕ್ಸ್ಪೆಂಡ್ ಮಾಡಿದ್ರೆ 5 ಸೆಂಟಿಮೀಟ್ರ್ ಎಕ್ಸ್ಪೆಂಡ್ ಆಗಿ 80 + 5 85 ಸೆಂಟಿಮೀಟ್ರ್ ನೀವು ಎಕ್ಸ್ಪೆಂಡ್ ಮಾಡಬೇಕಾಗುತ್ತೆ. ಮತ್ತು ಇದರಲ್ಲಿ ಯಾರಿಗಾದ್ರೂ ಕನ್ಸೆಷನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, ST ಕ್ಯಾಂಡಿಡೇಟ್ಸ್ಗೆ 76 ಸೆಂಟಿಮೀಟ್ರ್ ಇರಬೇಕು, ಎಕ್ಸ್ಪೆಂಡ್ ಮಾಡಿದಾಗ 5 ಆಗಬೇಕು. ಟೋಟಲ್ ನಿಮಗೆ 76 + 5 81 ಸೆಂಟಿಮೀಟ್ರ್ ಎಕ್ಸ್ಪೆಂಡ್ ಮಾಡಬೇಕು. ಅದು ಬಿಟ್ಟರೆ ಇನ್ಯಾರಿಗೂ ಚೆಸ್ಟಲ್ಲಿ ನಿಮಗೆ ಒಂದು ಕೊಟ್ಟಿಲ್ಲ ಕನ್ಸೆಷನ್ನ. ಅದಾದಮೇಲೆ ನಿಮಗೆ ವೆಯ್ಟ್ ಗೊತ್ತೇ ಇದೆ, ಹೈಟ್ಗೆ ತಕ್ಕಂತೆ ವೆಯ್ಟ್ ಇರಬೇಕು, ಇಲ್ಲಾಂದರೆ ರಿಜೆಕ್ಟ್ ಮಾಡ್ತಾರೆ. ಮಿನಿಮಮ್ ವೆಯ್ಟು ನಿಮಗೆ ಮೇಲ್ಗೆ 50 kg ಇರಬೇಕು, ಫೀಮೇಲ್ಗೆ 48 kg ಇರಬೇಕು. ಇದು ನಿಮಗೆಲ್ಲ ಗೊತ್ತಿರಲಿ. ಇದಾದಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಮೆಡಿಕಲ್ ಟೆಸ್ಟಲ್ಲಿ ನಿಮಗೆ ಐ ಟೆಸ್ಟ್ ಮಾಡ್ತಾರೆ. ಇದರಲ್ಲಿ N6, N9, 6/6, 6/9 ಮತ್ತು ಕಲರ್ ವಿಷನ್ನು, ಈ ರೀತಿ ಟೆಸ್ಟ್ಸ್ ಎಲ್ಲ ಇರುತ್ತೆ. ಅದಾದಮೇಲೆ ಟ್ಯಾಟು ಇದು ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ ಆಗುತ್ತೆ. ಇದು ಟ್ಯಾಟುದು ನಾನು ಪ್ರತಿ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನಿಮಗೆ ರೈಟ್ ಹ್ಯಾಂಡ್ನ ಒಂದು 4 ಆರ್ಮಲ್ಲಿ ಟ್ಯಾಟು ಇರಬಾರ್ದು. ಏನು ನಾವು ಒಂದು ಸಲ್ಯೂಟ್ ಮಾಡ್ತೀವಿ, ಆ ಕೈಯಲ್ಲಿ ಟ್ಯಾಟು ಇದ್ದರೆ ನಿಮಗೆ ರಿಜೆಕ್ಟ್ ಮಾಡ್ತಾರೆ. ಲೆಫ್ಟ್ ಹ್ಯಾಂಡಲ್ಲಿದ್ದರೆ ನಡೆಯುತ್ತೆ. ಅದು ಲೆಫ್ಟ್ ಹ್ಯಾಂಡಲ್ಲಿ ನಿಮಗೆ ಏನೋ ಒಂದು ನಿಮ್ಮದು ಮೊಣಕೈನ ಮೂಳೆ ಇದೆ, ಮೂಳೆಗಿಂತ ಕಾಲು ಭಾಗ ಕಡಿಮೆ ಇರಬೇಕು, ಅದಕ್ಕಿಂತ ಜಾಸ್ತಿ ಇದ್ದರೆ ರಿಜೆಕ್ಟ್ ಮಾಡ್ತಾರೆ. ಯಾರ್ಯಾರು ಟ್ಯಾಟು ಹಾಕ್ಸ್ಕೊಂಡಿದೆ ಅವರೆಲ್ಲ ರಿಮೂವ್ ಮಾಡಿಸ್ಕೊಳ್ಳಿ. ಮತ್ತು ಏನೊಂದು ರಿಲಿಜಿಯನ್ ಸಿಂಬಲ್ಸ್ ಇದೆ, ಪ್ಲಸ್ಸು, ಕ್ರಿಶ್ಚಿಯನ್ ಸಿಂಬಲು, ಹಿಂದೂ ಸಿಂಬಲು ಮತ್ತು ಮುಸ್ಲಿಂ ಸಿಂಬಲು, ಈ ರೀತಿ ಸಿಂಬಲ್ಸ್ ಎಲ್ಲ ಇದ್ದರೆ ನೀವು ಏನು ಪ್ರಾಬ್ಲಮ್ ಇಲ್ಲ. ಆದರೆ ಎಲ್ಲ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಅಪ್ಲೈ ಮಾಡೋದು ಹೇಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 27/12ಕ್ಕೆ ಅಪ್ಲೈ ಮಾಡೋದಕ್ಕೆ ವಿಂಡೋ ಓಪನ್ ಆಗುತ್ತೆ. ಮತ್ತು 15/1/2026 ಇದು ಕ್ಲೋಸ್ ಆಗುತ್ತೆ. ಏನು ಇಲ್ಲೊಂದು ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ನ ಕೊಟ್ಟಿದ್ದಾರೆ, recruit.bsf.gov.in. ಈ ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲೈನ ಮಾಡಬಹುದು. ಮತ್ತು ಇಲ್ಲಿ ಅಪ್ಲಿಕೇಶನ್ ಫೀಸ್ ಆ್ಯಂಡ್ ಮೋಡ್ ಆಫ್ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಜನರಲ್ ಅವ್ರಿಗೆ 159 ರೂಪಾಯಿ ಒಂದು ಆನ್ಲೈನ್ ಫೀಸ್ನ ನೀವು ಕೊಡಬೇಕಾಗುತ್ತೆ. SC ಮತ್ತು ST ಕ್ಯಾಂಡಿಡೇಟ್ಸ್ಗೆ ಯಾವುದೇ ಫೀಸು ಇರೋದಿಲ್ಲ. ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ಗೂ ಕೂಡ ಯಾವುದೇ ಫೀಸ್ ಇರೋದಿಲ್ಲ. ಜನರಲ್ ಆದರೂ ಅಷ್ಟೇ, ಫೀಮೇಲಿಗೆ ಫೀಸ್ ಯಾವುದು ಇರೋದಿಲ್ಲ. ಮೇಲಲ್ಲಿ ಜನರಲ್ಲು OBC ಅವರು 159 ರೂಪಾಯಿನ ಆನ್ಲೈನ್ ಪೇಮೆಂಟ್ನ ಮಾಡಬೇಕಾಗುತ್ತೆ. ಮತ್ತು ಇದರಲ್ಲಿ ನಿಮಗೆ ಯಾವುದೇ ರನ್ನಿಂಗ್ ಟೆಸ್ಟ್ ಇರೋದಿಲ್ಲ, ಯಾಕೆಂದರೆ ಆಲ್ರೆಡಿ ಇದು ಸ್ಪೋರ್ಟ್ಸ್ ಟೆಸ್ಟ್ ಆಗಿರೋದ್ರಿಂದ ನಿಮಗೆ ಟ್ರಯಲ್ಸ್ ಇರುತ್ತೆ. ಅಥ್ಲೆಟಿಕ್ಸ್ ಅವ್ರಿಗೆ ಅಥ್ಲೆಟಿಕ್ ಟ್ರಯಲ್ಸು, ಫುಟ್ಬಾಲ್ ಅವ್ರಿಗೆ ಫುಟ್ಬಾಲ್ ಟ್ರಯಲ್ಸು, ವಾಲಿಬಾಲ್ ಗೇಮ್ ವೈಸು ಒಂದು ಟ್ರಯಲ್ಸ್ನ ಮಾಡ್ತಾರೆ. ಆ ಟ್ರಯಲಲ್ಲಿ ನೀವು ಯಾವ ರೀತಿ ಒಂದು ಪರ್ಫಾಮೆನ್ಸ್ನ ಮಾಡ್ತೀರಾ, ಅಲ್ಲಿ ಆ ಪರ್ಫಾಮೆನ್ಸ್ ಮೇಲೆ ನಿಮಗೆ ಮಾರ್ಕ್ಸ್ಗಳನ್ನ ಕೊಟ್ಟು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಮಾಡ್ತಾರೆ. ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋದಾದರೆ ನಿಮ್ಮ 10th ಮಾರ್ಕ್ಸ್ ಕಾರ್ಡು, ಅದಾದಮೇಲೆ ಆಧಾರ್ ಕಾರ್ಡು ಮತ್ತು ಫೋಟೋಸು, ಡೊಮೈಸೈಲ್ ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ನಿಮ್ಮ ಪ್ಯಾನ್ ಕಾರ್ಡು, ಇದಿಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು, ನೀವು BSFನ ಸ್ಪೋರ್ಟ್ಸ್ ಕೋಟಾಗೆ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಇದಿಷ್ಟು ಇವತ್ತಿನ BSFನಲ್ಲಿ ಏನು ಒಂದು ಸ್ಪೋರ್ಟ್ಸ್ ಕೋಟಾಗೆ 549 ಮೇಲ್ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಗಳಿಗೆ ವೇಕೆನ್ಸಿನ ಕರೆದಿದ್ದಾರೆ. ಅವರಿಗೆ ಒಂದು ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಯಾರ್ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಬೈ, ಟೇಕ್ ಕೇರ್, ಜೈ ಹಿಂದ್.